ನಮಸ್ಕಾರ. ಈ ಸೆಷನ್ಗೆ ಸ್ವಾಗತ. ಥರ್ಮೋಕಪಲ್ ಮೂಲಭೂತ ಟೆಂಪರೇಚರ್ ಸೆನ್ಸಿಂಗ್ ಡಿವೈಸ್ ಆಗಿದ್ದು ವಿವಿಧ ಇಂಡಸ್ಟ್ರೀಸ್ಗಳಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಸೀಬೇಕ್ ಎಫೆಕ್ಟ್ ತತ್ವದ ಮೇಲೆ ಆಪರೇಟ್ ಮಾಡುವ ಈ ಸೆನ್ಸರ್ಗಳು ಟೆಂಪರೇಚರಲ್ಲಿ ಆಗುವ ಚೇಂಜಸ್ಗೆ ಪ್ರತಿಕ್ರಿಯೆಯಾಗಿ ವೋಲ್ಟೇಜನ್ನು ಉತ್ಪಾದಿಸುತ್ತದೆ. ಉದ್ದೇಶಗಳು: ಈ ಸೆಷನ್ ಕೊನೆಯಲ್ಲಿ ನೀವು ಇವುಗಳನ್ನು ಕಲಿಯುವಿರಿ. ಕ್ವಿಕ್ ಟೆಸ್ಟ್ ಮಾಡಿ ಥರ್ಮೋಕಪಲ್ ಅನ್ನು ಪರೀಕ್ಷಿಸುವುದು ಮತ್ತು ಗುರುತಿಸುವುದು, ಥರ್ಮೋಕಪಲ್ ಅನ್ನು ರೂಮ್ ಟೆಂಪರೇಚರಲ್ಲಿ ಪರೀಕ್ಷಿಸುವುದು ಮತ್ತು ವಿಭಿನ್ನ ಟೆಂಪರೇಚರಲ್ಲಿ ಥರ್ಮೋಕಪಲ್ ಔಟ್ಪುಟ್ ಅನ್ನು ಮೆಜರ್ ಮಾಡುವುದು. ಥರ್ಮೋಕಪಲ್ನ ಪರಿಚಯ: ಥರ್ಮೋಕಪಲ್ ಎನ್ನುವುದು ಒಂದು ಪ್ರೋಬ್ ತರಹ ಒಂದು ತುದಿಯಲ್ಲಿ ಎರಡು ವಿಭಿನ್ನ ಮೆಟಲ್ ವೈರಿಂದ ವೆಲ್ಡ್ ಮಾಡಲಾಗಿದೆ. ಈ ಪಾರ್ಟ್ ಅನ್ನು ಹಾಟ್ ಜಾಯಿಂಟ್ ಎಂದು ಕರೆಯಲಾಗುತ್ತದೆ. ಇದನ್ನು ಸ್ಪೇಸ್ ಅಲ್ಲಿ ಮೆಜರ್ ಮಾಡಲು ಪೊಸಿಷನ್ ಮಾಡಲಾಗಿರುತ್ತದೆ. ಇನ್ನೊಂದು ಎಂಡನ್ನು ಕೋಲ್ಡ್ ಜಾಯಿಂಟ್ ಎಂದು ಕರೆಯುತ್ತಾರೆ. ನಾವು ವಿವಿಧ ರೀತಿಯ ಥರ್ಮೋಕಪಲ್ಗಳನ್ನು ನೋಡೋಣ. ಪ್ರೊಸೆಸ್ ಇಂಡಸ್ಟ್ರೀಸಲ್ಲಿ 3 ವಿಭಿನ್ನ ಟೈಪ್ ಥರ್ಮೋಕಪಲ್ ಬಳಸಲಾಗುತ್ತದೆ. ಅವುಗಳೆಂದರೆ ಟೈಪ್ ಜೆ, ಟೈಪ್ ಕೆ ಮತ್ತು ಟೈಪ್ ಟಿ. ಟೈಪ್ ಜೆ ಥರ್ಮೋಕಪಲ್ ಅನ್ನು ಸಾಮಾನ್ಯವಾಗಿ -210 ಡಿಗ್ರಿ ಸೆಲ್ಸಿಯಸ್ನಿಂದ 760 ಡಿಗ್ರಿ ಸೆಲ್ಸಿಯಸ್ ರೇಂಜಲ್ಲಿ ಬಳಸಲಾಗುತ್ತದೆ. ಅವು ಟೈಪ್ ಕೆಗಿಂತ ಕಡಿಮೆ ಕರೋಷನ್ ರೆಸಿಸ್ಟೆಂಟ್ ಆಗಿದ್ದು, ಆದರೆ ಹೆಚ್ಚಿನ ಸೆನ್ಸಿಟಿವಿಟಿಯನ್ನು ಹೊಂದಿದೆ. ಟೈಪ್ ಕೆ ಇದು ಅತ್ಯಂತ ವ್ಯಾಪಕವಾಗಿ ಬಳಸಲಾಗುವ ಥರ್ಮೋಕಪಲ್ ಟೈಪ್. ಇದು ವಿಶಾಲವಾದ ಟೆಂಪರೇಚರ್ ರೇಂಜ್ ಕವರ್ ಮಾಡುತ್ತದೆ ಮತ್ತು ಸಾಮಾನ್ಯ ಉದ್ದೇಶದ ಉಪಯೋಗಗಳಿಗೆ ಸೂಕ್ತವಾಗಿದೆ. ಟೈಪ್ ಟಿ ಥರ್ಮೋಕಪಲ್ಗಳು -270 ಡಿಗ್ರಿ ಸೆಲ್ಸಿಯಸ್ನಿಂದ 400 ಡಿಗ್ರಿ ಸೆಲ್ಸಿಯಸ್ವರೆಗಿನ ಟೆಂಪರೇಚರ್ ರೇಂಜ್ಗೆ ಸೂಕ್ತವಾಗಿವೆ. ಅವು ಕರೋಷನ್ಗೆ ಉತ್ತಮ ರೆಸಿಸ್ಟೆನ್ಸ್ ಅನ್ನು ಹೊಂದಿವೆ ಮತ್ತು ಕ್ರಯೋಜೆನಿಕ್ ಅಪ್ಲಿಕೇಶನ್ಗಳಲ್ಲಿ ಹೆಚ್ಚಾಗಿ ಬಳಸಲಾಗುತ್ತದೆ. ಮುಂದೆ ಥರ್ಮೋಕಪಲ್ ಅನ್ನು ಬಳಸಿಕೊಂಡು ಟೆಂಪರೇಚರ್ ಮೆಜರ್ ಮಾಡಲು ಅಗತ್ಯವಿರುವ ಟೂಲ್ಸ್ ಮತ್ತು ವಸ್ತುಗಳನ್ನು ನೋಡುತ್ತೇವೆ. ನಿಮಗೆ ಈ ಕೆಳಗಿನ ಟೂಲ್ಸ್ ಮತ್ತು ಸಲಕರಣೆಗಳ ಅಗತ್ಯವಿದೆ. ಪ್ರೋಬ್ಗಳೊಂದಿಗೆ ಡಿಜಿಟಲ್ ಮಲ್ಟಿಮೀಟರ್ 1, ಸ್ಟೀಲ್ ರೋಲರ್ 1. ನಿಮಗೆ ಈ ಕೆಳಗಿನ ಸಾಮಗ್ರಿಗಳು ಮತ್ತು ಕಾಂಪೊನೆಂಟ್ಸ್ ಅಗತ್ಯವಿರುತ್ತದೆ. ಟೆಂಪರೇಚರ್ ಸೆನ್ಸರ್ ಅಸಾರ್ಟೆಡ್ ಟೈಪ್ಸ್ ಅಗತ್ಯವಿರುವಂತೆ ಥರ್ಮೋಕಪಲ್ ಜೆ, ಕೆ, ಟಿ ಮತ್ತು ಎನ್ ಟೈಪ್ ಸೆನ್ಸರ್, 2 ವೈರ್ ಟರ್ಮಿನಲ್ 1 ಈಚ್, ಕ್ಯಾಂಡಲ್ ಮತ್ತು ಮ್ಯಾಚ್ ಬಾಕ್ಸ್ 1, ಸ್ಟ್ಯಾಂಡ್ 1, ಮಾರ್ಕರ್ 1. ವರ್ಗೀಕರಿಸಿದ ಟೆಂಪರೇಚರ್ ಸೆನ್ಸರಿಂದ ಥರ್ಮೋಕಪಲ್ ಅನ್ನು ಗುರುತಿಸುವ ವಿಧಾನವನ್ನು ನೋಡೋಣ. ಎಕ್ಸ್ಪೆರಿಮೆಂಟ್ಗೆ ಪಟ್ಟಿ ಮಾಡಲಾದ ಎಲ್ಲ ಅಗತ್ಯ ಎಕ್ವಿಪ್ಮೆಂಟ್ ಮತ್ತು ಟೂಲ್ಸ್ ಅನ್ನು ಸಂಗ್ರಹಿಸುವ ಮೂಲಕ ಪ್ರಾರಂಭಿಸಿ. ಪ್ರತಿಯೊಂದು ಕಾಂಪೊನೆಂಟ್ ಸಂಗ್ರಹಿಸಲಾಗಿದ್ದು ಕಾರ್ಯಸ್ಥಳದಲ್ಲಿ ಸರಿಯಾಗಿ ಇಡಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಮುಂದುವರಿಯುವ ಮೊದಲು ಎಕ್ಸ್ಪೆರಿಮೆಂಟ್ಗೆ ಅಗತ್ಯವಿರುವ ಫುಲ್ ಸೆಟ್ ಅನ್ನು ನೀವು ಹೊಂದಿದ್ದೀರಾ ಎಂಬುದನ್ನು ಪರಿಶೀಲಿಸಲು ಪ್ರತಿ ಭಾಗದ ಸಂಪೂರ್ಣ ಪರಿಶೀಲನೆಯನ್ನು ನಡೆಸಿ. ಯಾವುದೇ ಸ್ಟ್ಯಾಟಿಕ್ ಸೆನ್ಸಿಟಿವ್ ಸೆನ್ಸರ್ಗಳಿಗೆ ವಿಶೇಷ ಗಮನ ಕೊಡಿ. ಪ್ಯಾಕೇಜಿಂಗ್ ಮೇಲಿನ ಮಾಹಿತಿಯನ್ನು ಪರಿಶೀಲಿಸಿ ಮತ್ತು ಹಾನಿಯಾಗದಂತೆ ಅವುಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ. ಇದು ಒಂದು ಸುರಕ್ಷತಾ ಸಲಹೆ. ಕೆಲವು ಸೆನ್ಸರ್ ಸ್ಟ್ಯಾಟಿಕ್ ಸೆನ್ಸಿಟಿವ್ ಆಗಿರಬಹುದು, ಆದ್ದರಿಂದ ಸೆನ್ಸಿಟಿವ್ ಕಾಂಪೊನೆಂಟ್ಸ್ ಹಾನಿಯಾಗದಂತೆ ಅವುಗಳನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ. ಮುಂದಿನ ಹಂತವು ಡಿಜಿಟಲ್ ಮಲ್ಟಿಮೀಟರ್ ಅನ್ನು ಹೊಂದಿಸುವುದನ್ನು ಒಳಗೊಂಡಿರುತ್ತದೆ. ವೈರ್ಗಳನ್ನು ಸರಿಯಾದ ಪೊಲಾರಿಟಿಯಲ್ಲಿ ಕನೆಕ್ಟ್ ಮಾಡಿ. ರೆಡ್ ಪ್ರೋಬ್ ಅನ್ನು ವಿ ಓಮ್ಸ್ ಮಿಲಿಆಂಪಿಯರ್ ಪೋರ್ಟ್ಗೆ ಮತ್ತು ಬ್ಲ್ಯಾಕ್ ಪ್ರೋಬ್ ಅನ್ನು ಕಾಮನ್ ಗ್ರೌಂಡ್ಗೆ ಅಂದರೆ ಸಿಒಎಂಗೆ ಕನೆಕ್ಟ್ ಮಾಡಿ. ನಂತರ ಲೋ ಡಿಸಿ ಮಿಲಿವೋಲ್ಟ್ ರೇಂಜಲ್ಲಿ ಪ್ರದರ್ಶಿಸಲು ಡಿಜಿಟಲ್ ಮಲ್ಟಿಮೀಟರ್ನಲ್ಲಿ ಮೋಡ್ ಅನ್ನು ಸೆಲೆಕ್ಟ್ ಮಾಡಿ. ಡಿಜಿಟಲ್ ಮಲ್ಟಿಮೀಟರ್ ಸಿದ್ಧಪಡಿಸಿದ ನಂತರ ಅದನ್ನು ಟೈಪ್ ಜೆ ಥರ್ಮೋಕಪಲ್ ಟರ್ಮಿನಲ್ಗಳಿಗೆ ಕನೆಕ್ಟ್ ಮಾಡಿ. ಸರಿಯಾದ ಪೊಲಾರಿಟಿಯನ್ನು ಖಚಿತಪಡಿಸಿಕೊಳ್ಳಿ. ರೆಡ್ ಪ್ರೋಬ್ ರೆಡ್ ಟರ್ಮಿನಲ್ಗೆ ಮತ್ತು ಬ್ಲ್ಯಾಕ್ ಪ್ರೋಬ್ ವೈಟ್ ಟರ್ಮಿನಲ್ಗೆ. ಥರ್ಮೋಕಪಲ್ ಅನ್ನು ಪೂರ್ವಭಾವಿಯಾಗಿ ಕಾಯಿಸುವ ಮೊದಲು ಡಿಸಿ ಮಿಲಿವೋಲ್ಟ್ ರೀಡಿಂಗ್ ಅನ್ನು ಅಳೆಯಿರಿ ಮತ್ತು ಗೊತ್ತುಪಡಿಸಿದ ಟೇಬಲ್ನಲ್ಲಿ ವ್ಯಾಲ್ಯೂವನ್ನು ರೆಕಾರ್ಡ್ ಮಾಡಿ. ಟೈಪ್ ಕೆ, ಟೈಪ್ ಟಿ ಮತ್ತು ಟೈಪ್ ಎನ್ ಥರ್ಮೋಕಪಲ್ಗಳಿಗೆ ಅದೇ ವಿಧಾನವನ್ನು ಪುನರಾವರ್ತಿಸಿ. ಟೇಬಲ್ನಲ್ಲಿ ವ್ಯಾಲ್ಯೂವನ್ನು ರೆಕಾರ್ಡ್ ಮಾಡಿ. ಕ್ಯಾಂಡಲ್ ಅನ್ನು ಸ್ಟ್ಯಾಂಡ್ ಮೇಲೆ ಇರಿಸಿ. ಥರ್ಮೋಕಪಲ್ ಸೆನ್ಸರ್ ಅನ್ನು ಸ್ಟ್ಯಾಂಡ್ಗೆ ಫಿಕ್ಸ್ ಮಾಡಿ.
ಈಗ ಮ್ಯಾಚ್ ಬಾಕ್ಸ್ ಬಳಸಿ ಕ್ಯಾಂಡಲ್ ಹಚ್ಚಿ. ಥರ್ಮೋವೆಲ್ ಬಲ್ಬ್ನ ತುದಿಯನ್ನು ಕ್ಯಾಂಡಲ್ ಜ್ವಾಲೆಗೆ ತೋರಿಸುವ ಮೂಲಕ ಎಚ್ಚರಿಕೆಯಿಂದ ಬಿಸಿ ಮಾಡಿ. ಸ್ಥಿರ ತಾಪಮಾನವನ್ನು ತಲುಪುವವರೆಗೆ ಅದನ್ನು ಏಕರೂಪವಾಗಿ ಬಿಸಿ ಮಾಡಿ. ಬಿಸಿಯಾದ ನಂತರ ಡಿಜಿಟಲ್ ಮಲ್ಟಿಮೀಟರ್ನಲ್ಲಿ ಡಿಸಿ ಮಿಲಿವೋಲ್ಟ್ ಮೀಟರ್ ರೀಡಿಂಗ್ ಅನ್ನು ಅಳೆಯಿರಿ. ನಂತರ ಟೇಬಲ್ 1 ಎಂದು ಲೇಬಲ್ ಮಾಡಲಾದ ಗೊತ್ತುಪಡಿಸಿದ ಟೇಬಲಲ್ಲಿ ನಿಮ್ಮ ಅಬ್ಸರ್ವೇಷನ್ ಅನ್ನು ರೆಕಾರ್ಡ್ ಮಾಡಿ. ಪ್ರತಿಯೊಂದು ವಿಭಿನ್ನ ಸೆನ್ಸರ್ಗೆ ಇದೇ ವಿಧಾನವನ್ನು ಪುನರಾವರ್ತಿಸಿ. ಹೀಟಿಂಗ್ ಮಾಡಿದ ನಂತರ ಟೈಪ್ ಕೆಯ ಡಿಸಿ ಮಿಲಿವೋಲ್ಟ್ ರೀಡಿಂಗ್ ಅನ್ನು ಅಳೆಯಿರಿ. ಡೆಸಿಗ್ನೇಟೆಡ್ ಟೇಬಲಲ್ಲಿ ವ್ಯಾಲ್ಯೂಗಳನ್ನು ರೆಕಾರ್ಡ್ ಮಾಡಿ. ಹೀಟಿಂಗ್ ಮಾಡಿದ ನಂತರ ಟೈಪ್ ಟಿಯ ಡಿಸಿ ಮಿಲಿವೋಲ್ಟ್ ರೀಡಿಂಗ್ ಅನ್ನು ಅಳೆಯಿರಿ. ಡೆಸಿಗ್ನೇಟೆಡ್ ಟೇಬಲಲ್ಲಿ ವ್ಯಾಲ್ಯೂಗಳನ್ನು ರೆಕಾರ್ಡ್ ಮಾಡಿ. ಅಲ್ಲದೆ ಬಿಸಿ ಮಾಡಿದ ನಂತರ ಟೈಪ್ ಎನ್ ಡಿಸಿ ಮಿಲಿವೋಲ್ಟ್ ರೀಡಿಂಗ್ ಅನ್ನು ಅಳೆಯಿರಿ. ಡೆಸಿಗ್ನೇಟೆಡ್ ಟೇಬಲಲ್ಲಿ ವ್ಯಾಲ್ಯೂಗಳನ್ನು ರೆಕಾರ್ಡ್ ಮಾಡಿ. ತಾಪಮಾನ ಬದಲಾವಣೆಗಳಿಗೆ ಪ್ರತಿಕ್ರಿಯಿಸಿದ ಥರ್ಮೋಕಪಲ್ ಸೆನ್ಸರ್ ಡಿಫೆಕ್ಟಿವ್ ಆಗಿರುತ್ತದೆ ಮತ್ತು ಅವುಗಳನ್ನು ಗುರುತಿಸಬೇಕು ಎಂಬುದನ್ನು ಗಮನಿಸಿ. ಈಗ ನಾವು ಬಳಸುತ್ತಿರುವ ಥರ್ಮೋಕಪಲ್ ಭಾಗಗಳನ್ನು ಪರಿಶೀಲಿಸುತ್ತೇವೆ. ಈ ಪ್ರಯೋಗದಲ್ಲಿ ಟೆಂಪರೇಚರ್ ಅನ್ನು ಅಳೆಯಲು ಬಳಸುವ ಸೆನ್ಸರ್ ಟೈಪ್ ಜೆ ಟೈಪ್ ಆಗಿದೆ. ಸೆನ್ಸರ್ ಎಲಿಮೆಂಟ್ ಮೆಟೀರಿಯಲ್. ಈ ಎಕ್ಸ್ಪೆರಿಮೆಂಟಲ್ಲಿ ಬಳಸಲಾದ ಸೆನ್ಸರ್ ಎಲಿಮೆಂಟ್ ಒಟ್ಟಿಗೆ ವೆಲ್ಡ್ ಮಾಡಿದ 2 ವಿಭಿನ್ನ ಮೆಟಲ್ಗಳಿಂದ ಕೂಡಿದೆ. ವೈರ್ ಸಂಖ್ಯೆ. ಸೆನ್ಸರ್ ಕಾನ್ಫಿಗರೇಷನ್ 2 ವೈರ್ ಅನ್ನು ಒಳಗೊಂಡಿದೆ. ಸೆನ್ಸರ್ ಔಟ್ಪುಟ್. ಈ ಎಕ್ಸ್ಪೆರಿಮೆಂಟಲ್ಲಿ ತಾಪಮಾನದ ರೀಡಿಂಗ್ ಅನ್ನು ಮಿಲಿವೋಲ್ಟ್ಗಳಲ್ಲಿ ಪಡೆಯಲಾಗುತ್ತದೆ. ಈಗ ನಾವು ಟೈಪ್ ಜೆ ಥರ್ಮೋಕಪಲ್ ಟೆಂಪರೇಚರ್ ಅನ್ನು ರೂಮ್ ಟೆಂಪರೇಚರ್ ಅಲ್ಲಿ ಅಳತೆ ಮಾಡುತ್ತೇವೆ. ಡಿಜಿಟಲ್ ಮಲ್ಟಿಮೀಟರ್ ಅನ್ನು ತೆಗೆದುಕೊಂಡು ಅದನ್ನು ಲೋ ಡಿಸಿ ಮಿಲಿವೋಲ್ಟ್ ರೇಂಜ್ಗೆ ಹೊಂದಿಸಿ. ಥರ್ಮೋಕಪಲ್ ಅನ್ನು ರೂಮ್ ಟೆಂಪರೇಚರ್ ಪರಿಸರದಲ್ಲಿ ಇರಿಸಿ. ಡಿಜಿಟಲ್ ಮಲ್ಟಿಮೀಟರ್ ಅನ್ನು ಬಳಸಿ ಈ ಟೆಂಪರೇಚರ್ ಅಲ್ಲಿ ಥರ್ಮೋಕಪಲ್ನಿಂದ ಉತ್ಪತ್ತಿಯಾಗುವ ಡಿಸಿ ಮಿಲಿವೋಲ್ಟ್ ರೀಡಿಂಗ್ ಅನ್ನು ಗಮನಿಸಿ. ಭವಿಷ್ಯದ ಉಲ್ಲೇಖ ಮತ್ತು ಹೋಲಿಕೆ ಉದ್ದೇಶಗಳಿಗಾಗಿ ಟೇಬಲ್ 2ರಲ್ಲಿ ಪಡೆದ ರೀಡಿಂಗ್ ಅನ್ನು ನಿಖರವಾಗಿ ರೆಕಾರ್ಡ್ ಮಾಡಿ. ಮುಂದೆ ನಾವು ವಿವಿಧ ಟೆಂಪರೇಚರ್ಗೆ ಡಿಸಿ ಮಿಲಿವೋಲ್ಟ್ ರೀಡಿಂಗ್ಗಳ ಅಳತೆಗಳನ್ನು ನಡೆಸುತ್ತೇವೆ. ಪ್ರಾರಂಭಿಸಲು ಮಲ್ಟಿಮೀಟರ್ ಅನ್ನು ಕನೆಕ್ಟ್ ಮಾಡಿ. ಆರಂಭದಲ್ಲಿ ಲೋ ಡಿಸಿ ಮಿಲಿವೋಲ್ಟ್ಗಳ ರೇಂಜ್ಗೆ ಹೊಂದಿಸಿ. ಇದು ಒಂದು ಸುರಕ್ಷತಾ ಸಲಹೆ. ಕನೆಕ್ಷನ್ ಮಾಡುವಾಗ ಟರ್ಮಿನಲ್ಗಳ ಪೊಲಾರಿಟೀಸ್ ಬಗ್ಗೆ ಗಮನ ಕೊಡಿ. ಮುಂದುವರಿಯುವ ಮೊದಲು ಪ್ರಯೋಗದ ಸಮಯದಲ್ಲಿ ಸ್ಥಿರತೆಯನ್ನು ಖಚಿತಪಡಿಸಿಕೊಳ್ಳಲು ಟೆಸ್ಟೆಡ್ ಥರ್ಮೋಕಪಲ್ ಅನ್ನು ಸ್ಟ್ಯಾಂಡ್ನಲ್ಲಿ ಸುರಕ್ಷಿತವಾಗಿ ಫಿಕ್ಸ್ ಮಾಡಿ. ಸ್ಟ್ಯಾಂಡ್ಗೆ ಮೇಣದ ಬತ್ತಿಯನ್ನು ಫಿಕ್ಸ್ ಮಾಡಿ. ಸ್ಟೀಲ್ ರೂಲರ್ ಅನ್ನು ಬಳಸಿ ಮೆಷರ್ಮೆಂಟ್ಗೆ ಉಲ್ಲೇಖ ಪಾಯಿಂಟ್ ಅನ್ನು ಒದಗಿಸಲು ಸ್ಟ್ಯಾಂಡ್ನಲ್ಲಿ ಡಿವಿಷನ್ಗಳನ್ನು ಮಾರ್ಕ್ ಮಾಡಿ. 10 ಮಿಲಿಮೀಟರ್ ಎತ್ತರದ ಡಿವಿಷನ್ ಮಾಡಿ. 5 ಡಿವಿಷನ್ ಅನ್ನು ಒಟ್ಟು 50 ಮಿಲಿಮೀಟರ್ ಎತ್ತರದವರೆಗೆ ಗುರುತಿಸಲಾಗಿದೆ. ಹೀಟ್ ಆಗಲು ತಯಾರು ಮಾಡಲು ಮ್ಯಾಚ್ ಬಾಕ್ಸ್ ಬಳಸಿ ಮೇಣದ ಬತ್ತಿ ಹಚ್ಚಿ. ಕ್ಯಾಂಡಲ್ ಜ್ವಾಲೆಯಿಂದ ಥರ್ಮೋಕಪಲ್ ಸೆನ್ಸಿಂಗ್ ತುದಿಯನ್ನು ಎಚ್ಚರಿಕೆಯಿಂದ ಬಿಸಿ ಮಾಡಿ. 5ರಿಂದ 10 ಸೆಕೆಂಡುಗಳ ಕಾಲ ಜ್ವಾಲೆಯ ಬಳಿ ಥರ್ಮೋಕಪಲ್ ಸೆನ್ಸಿಂಗ್ ತುದಿಯನ್ನು ಹಿಡಿದುಕೊಳ್ಳಿ. ಈಗ ಮೊದಲ ಎತ್ತರ 50 ಮಿಲಿಮೀಟರ್ಗೆ ಡಿಸಿ ಮಿಲಿವೋಲ್ಟ್ ರೀಡಿಂಗ್ ಅನ್ನು ಗಮನಿಸಿ ಮತ್ತು ಮೌಲ್ಯವನ್ನು ರೆಕಾರ್ಡ್ ಮಾಡಿ. ಈ ಆರಂಭಿಕ ರೀಡಿಂಗ್ ಹೋಲಿಕೆಗಾಗಿ ಒಂದು ಉಲ್ಲೇಖ ಪಾಯಿಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ. ಮುಂದೆ ಥರ್ಮೋಕಪಲ್ ಪೊಸಿಷನ್ ಅನ್ನು ಲೆವೆಲ್ ಟು 40 ಮಿಲಿಮೀಟರ್ಗೆ ಬದಲಾಯಿಸಿ. ಈ ಪೊಸಿಷನ್ನಲ್ಲಿ 5 ಸೆಕೆಂಡುಗಳ ಕಾಲ ಹಿಡಿದುಕೊಳ್ಳಿ. ಮೀಟರ್ನಲ್ಲಿ ಡಿಸಿ ಮಿಲಿವೋಲ್ಟ್ ರೀಡಿಂಗ್ಗಳನ್ನು ಗಮನಿಸಿ ಮತ್ತು ವ್ಯಾಲ್ಯೂವನ್ನು ಟೇಬಲ್ 3ರಲ್ಲಿ ರೆಕಾರ್ಡ್ ಮಾಡಿ. ಥರ್ಮೋಕಪಲ್ ಪೊಸಿಷನ್ ಅನ್ನು ಲೆವೆಲ್ 3 30 ಮಿಲಿಮೀಟರ್ಗೆ ಬದಲಾಯಿಸುವ ಮೂಲಕ ಮುಂದುವರಿಸಿ. 5 ಸೆಕೆಂಡುಗಳ ಕಾಲ ಹಿಡಿದುಕೊಳ್ಳಿ. ಡಿಸಿ ಮಿಲಿವೋಲ್ಟ್ ರೀಡಿಂಗ್ಗಳನ್ನು ಗಮನಿಸಿ ಮತ್ತು ಟೇಬಲ್ 3ರಲ್ಲಿ ವ್ಯಾಲ್ಯೂವನ್ನು ರೆಕಾರ್ಡ್ ಮಾಡಿ. ಮುಂದೆ ಥರ್ಮೋಕಪಲ್ ಪೊಸಿಷನ್ ಅನ್ನು ಲೆವೆಲ್ 4 20 ಮಿಲಿಮೀಟರ್ಗೆ ಬದಲಾಯಿಸಿ. 5 ಸೆಕೆಂಡುಗಳ ಕಾಲ ಹಿಡಿದುಕೊಳ್ಳಿ. ಡಿಸಿ ಮಿಲಿವೋಲ್ಟ್ ರೀಡಿಂಗ್ಗಳನ್ನು ಗಮನಿಸಿ ಮತ್ತು ಟೇಬಲ್ 3ರಲ್ಲಿ ವ್ಯಾಲ್ಯೂವನ್ನು ರೆಕಾರ್ಡ್ ಮಾಡಿ.
ಅಂತಿಮವಾಗಿ ಥರ್ಮೋಕಪಲ್ ಪೊಸಿಷನ್ ಅನ್ನು ಲೆವೆಲ್ 5 10 ಮಿಲಿಮೀಟರ್ಗೆ ಬದಲಾಯಿಸಿ. 5 ಸೆಕೆಂಡುಗಳ ಕಾಲ ಹಿಡಿದುಕೊಳ್ಳಿ. ಡಿಸಿ ಮಿಲಿವೋಲ್ಟ್ ರೀಡಿಂಗ್ಗಳನ್ನು ಗಮನಿಸಿ ಮತ್ತು ಟೇಬಲ್ 3ರಲ್ಲಿ ವ್ಯಾಲ್ಯೂವನ್ನು ರೆಕಾರ್ಡ್ ಮಾಡಿ. ಇಲ್ಲಿಗೆ ನಾವು ಈ ಸೆಷನ್ ಕೊನೆಗೆ ಬಂದಿದ್ದೇವೆ. ಈ ಸೆಷನ್ನಲ್ಲಿ ನಾವು ಕಲಿತಿದ್ದೇವೆ ಕ್ವಿಕ್ ಟೆಸ್ಟ್ ಮಾಡಿ ಥರ್ಮೋಕಪಲ್ ಅನ್ನು ಟೆಸ್ಟ್ ಮಾಡುವುದು ಮತ್ತು ಗುರುತಿಸುವುದು, ಥರ್ಮೋಕಪಲ್ ಅನ್ನು ರೂಮ್ ಟೆಂಪರೇಚರಲ್ಲಿ ಟೆಸ್ಟ್ ಮಾಡುವುದು ಮತ್ತು ವಿಭಿನ್ನ ಟೆಂಪರೇಚರಲ್ಲಿ ಥರ್ಮೋಕಪಲ್ ಔಟ್ಪುಟ್ ಅನ್ನು ಮೇಜರ್ ಮಾಡುವುದು. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.